ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಹಾಗಾದ್ರೆ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಬರಬಹುದು, ಹೌದಪ್ಪ ಈಗ ತೈಲ ಸಾಗಾಟ ಬಂದಾಗಿದೆ, LPG ಗ್ಯಾಸ್ಗಳು ನಮಗೆ ಸಿಗ್ತಾ ಇಲ್ಲ, ಅದು ಕೂಡ ಸಮಸ್ಯೆ ಆಗ್ತಾ ಇದೆ, ಪ್ರಮುಖವಾಗಿ ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ. ಹಾಗಾದ್ರೆ ಭಾರತದ ಮುಂದೆ ಇರುವಂತಹ ಆಪ್ಷನ್ಗಳೇನು, ಏನ್ ಮಾಡಬಹುದು ಭಾರತ? ನಮ್ಗೆ ಹಿಂಗೆ ಸಮಸ್ಯೆಗಳಾದ್ರೆ ತುರ್ತಾಗಿ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಬಹುದಾ ಅನ್ನೋದು ಬಹುತೇಕರ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಹರ್ಮುಜ್ ಹೊರತಾದ ಮಾರ್ಗಗಳಿಂದ ಪೆಟ್ರೋಲಿಯಂ ತೈಲವನ್ನ ಆಮದು ಮಾಡ್ಕೊಳ್ಳೋದಕ್ಕೆ ಭಾರತದ ಮುಂದೆ ಒಂದು ಆಯ್ಕೆ ಇದೆ. ಮೋಸ್ಟ್ಲಿ ಆ ಮಾರ್ಗದ ಮೂಲಕ ಸ್ವಲ್ಪ ಮಟ್ಟಿಗೆ ತೈಲ ಸಾಗಾಟ ಆಗಬಹುದು ಅಂತ. ತುರ್ತು ಸಂದರ್ಭಗಳಲ್ಲಿ ರಷ್ಯಾದಿಂದ ತೈಲ ಖರೀದಿಗೆ ಅಡೆತಡೆ ಇಲ್ಲ, ಆರಾಮಾಗಿ ರಷ್ಯಾದಿಂದ ತರಿಸ್ಕೊಳ್ಬಹುದು. ಹಂಗಾಗಿ ಅಮೆರಿಕ ನಾನ್ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಲ್ಲ, ಯಾಕೆ ನಿಮ್ ಪರ್ಮಿಷನ್ ಬೇಕು? ಭಾರತದ ಮುಂದೆ ಯಾವಾಗ್ಲೂ ಕೂಡ ಓಪನ್ ಆಪ್ಷನ್ ಅದು, ರಷ್ಯಾದಿಂದ ಖರೀದಿ ಮಾಡಬಹುದು ಅಂತ. ಅದ್ರ ಜೊತೆಗೆ ಅಮೆರಿಕ, ಪಶ್ಚಿಮ ಆಫ್ರಿಕಾದ ನೈಜೀರಿಯಾ ಹಾಗೂ ಅಂಗೋಲಾದಿಂದ ಕೂಡ ತೈಲ ಖರೀದಿ ಮಾಡೋದಕ್ಕೆ ಭಾರತದ ಮುಂದೆ ಆಪ್ಷನ್ ಇದೆ, ಅಲ್ಲೂ ಕೂಡ ಖರೀದಿ ಮಾಡಬಹುದು, ಸಮಸ್ಯೆ ಆಗೋದಿಲ್ಲ ಅಂತ. ಲ್ಯಾಟಿನ್ ಅಮೆರಿಕಾದ ವೆನೆಜುವೆಲಾ ಮತ್ತು ಬ್ರೆಜಿಲ್ನಿಂದಲೂ ಕೂಡ ತೈಲ ಖರೀದಿ ಮಾಡೋದಕ್ಕೊಂದು ಆಪ್ಷನ್ ಇದೆ ಅಂತೆ ಭಾರತಕ್ಕೆ. ಆ ಆಪ್ಷನ್ಗೆ ಏನಾದ್ರೂ ಮೊರೆ ಹೋಗುತ್ತಾ ಭಾರತ ಅನ್ನೋದು ಪ್ರಶ್ನೆ ಇದೆ. ಇದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಇಲ್ಲೆಲ್ಲ ಕೂಡ ತರಿಸ್ಕೊಳ್ಳಬಹುದು ಅಂದ್ರೂ ಕೂಡ ಅಷ್ಟು ಈಸಿ ಫ್ಯಾಕ್ಟರ್ ಅಲ್ಲ. ಮತ್ತೆ ಪ್ರೊಸೆಸಿಂಗ್ ಟೈಮ್ ಇದೆಯಲ್ಲ, ಅದು ಸ್ವಲ್ಪ ಲೆಂದಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ನಿನ್ನೆ ಎಕ್ಸ್ಪರ್ಟ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅಮೆರಿಕಾದಿಂದ ವಾರ್ಷಿಕವಾಗಿ 22 ಲಕ್ಷ ಟನ್ LPG ಖರೀದಿಯ ಒಪ್ಪಂದ ಕೂಡ ಆಗಿದೆ. ಅಲ್ಲಿಂದ ಕೂಡ ನಾವು LPGಯನ್ನ ತರಿಸ್ಕೊಳ್ಬಹುದು, ಅಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ, ಆಲ್ರೆಡಿ ಒಪ್ಪಂದದ ಪ್ರಕಾರ ಅಂತ. ಬಟ್ ಅಮೆರಿಕ ಈಗ ಯುದ್ಧವನ್ನ ಘೋಷಣೆ ಮಾಡಿರೋದ್ರಿಂದ, ದಾಳಿಗಳನ್ನ ಮಾಡ್ತಾ ಇರೋದ್ರಿಂದ ಈ ಒಪ್ಪಂದಕ್ಕೆ ಬದ್ಧವಾಗಿ ನಮಗೆ ನೀಡಿರುವಂತಹ LPGಯನ್ನ ಕೊಡೋದಕ್ಕೆ ಸಾಧ್ಯನಾ, ಇದು ಪ್ರಶ್ನೆ ಇದೆ. ಸೊ ಅಲ್ಲೂ ಕೂಡ ಕಾಂಪ್ಲಿಕೇಶನ್ಸ್ ಇದೆ ಅಂತ. ಅದ್ರ ಜೊತೆಗೆ ರಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದಿಂದಲೂ ಕೂಡ LPG ಖರೀದಿ ಮಾಡೋದಕ್ಕೆ ಭಾರತದ ಮುಂದೆ ಒಂದಷ್ಟು ಆಪ್ಷನ್ಗಳಿದೆ ಅಂತ. ಇದೆಲ್ಲವೂ ಕೂಡ ಆಪ್ಷನ್, ಬಟ್ ತ್ವರಿತಗತಿಯಲ್ಲಿ ಇಮಿಡಿಯೇಟ್ ಆಗಿ ನಾವು ಅಲ್ಲಿಂದ ಸಿಲಿಂಡರ್ಗಳನ್ನ ತರಿಸ್ಕೊಂಡು ಬರ್ತೀವಿ ಅಂತ ಹೇಳೋದು ಕೂಡ ತೀರಾ ಕಷ್ಟ. ಸ್ವಲ್ಪ ಪ್ರೋಸೆಸಿಂಗ್ ಟೈಮ್ ಜಾಸ್ತಿ ಹಿಡಿಯುತ್ತೆ, ಅದಕ್ಕೆ ತಗುಲುವಂತಹ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಬಟ್ ನೋ ಆಪ್ಷನ್, ಭಾರತ ಇನ್ನು ತುಂಬಾ ಸಮಸ್ಯೆ ಆಗ್ತಾ ಇದೆ ಭಾರತದಲ್ಲಿ ಅಂತ ಆದಾಗ ಇಂಥ ಆಪ್ಷನ್ಗಳ ಮೊರೆ ಹೋಗುವ ಸಾಧ್ಯತೆಗಳು ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಾವು ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಸಿಲಿಂಡರ್ ಸಪ್ಲೈ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ನೇರವಾಗಿ ದಾವಣಗೆರೆ ಕಡೆ ಹೋಗೋಣ. ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ, ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಸಖತ್ ಫೇಮಸ್, ಸಖತ್ ಪ್ರಿಯರು ಬಂದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕು ಅಂತ ಬರ್ತಾರೆ. ಸಿಗ್ತಾ ಇದೆಯಾ ಅದು ಪ್ರಶ್ನೆ. ಹೋಟೆಲ್ಗಳು ಓಪನ್ ಆಗಿದೆಯಾ? ಸಿಲಿಂಡರ್ಗಳ ಸಪ್ಲೈ ಸಮಸ್ಯೆ ಆಗಿದೆಯಾ? ಸ್ಥಿತಿ ಏನಂತಂದ್ರೆ, ಈಗ ಏನು ಅರಬ್ ಕಂಟ್ರಿಯಲ್ಲಿ ಆಗಿರ್ತಕ್ಕಂಥದ್ದು ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆ ಅದೊಂದು ಬಿಸಿ ತಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಅನಿಲ ಈಗ ಸದ್ಯದ ಮಟ್ಟಿಗೆ ಎಲ್ಲೂ ಸಿಗ್ತಾ ಇಲ್ಲ ಅನ್ನೋಂಥದ್ದು ಕೂಡ ಹೋಟೆಲ್ ಮಾಲೀಕರಾಗಿರ್ತಕ್ಕಂಥವ್ರು ಕೂಡ ಹೇಳ್ತಿದ್ದಾರೆ. ಅದು ಪ್ರಮುಖವಾಗಿ ದಾವಣಗೆರೆಯ ಗಾಂಧಿ ವೃತ್ತದಲ್ಲಿರ್ತಕ್ಕಂತಹ ಆಹಾರ 2000 ಹೋಟೆಲ್ ಮಾಲೀಕರಾಗಿರ್ತಕ್ಕಂತಹ ಶ್ರೀನಿವಾಸ್ ಮತ್ತೆ ರಮೇಶ್ ಅವರು ಹೇಳ್ತಕ್ಕಂಥ ವಿಷಯನೇ, ಈಗ ಸಂಪೂರ್ಣವಾಗಿ ಗ್ಯಾಸ್ ಎಲ್ಲೂ ಕೂಡ ನಮಗೆ ಸಿಗ್ತಾ ಇಲ್ಲ, ಅದ್ರ ಪರ್ಯಾಯವಾಗಿ ನಾವೀಗ ಏನು ಸೌದೆ ಒಲೆಯನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದೀವಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದೇ. ಯಾಕಂದ್ರೆ ತುಂಬಾ ಹೈಜೆನಿಕ್ ಇರ್ತಕ್ಕಂತಹ ಹೋಟೆಲ್ ಇವಾಗಿರ್ತಕ್ಕಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಮುಂಚಿತವಾಗಿ ಯಾವುದೇ ರೀತಿಯಾದ ಸೌದೆ ಒಲೆಗಳನ್ನು ಕೂಡ ಬಳಸ್ಕೊಳ್ತಾ ಇರಲಿಲ್ಲ. ಆದ್ರೆ ಈಗ ಗ್ಯಾಸ್ ಸಮಸ್ಯೆ ಆಗಿರೋ ಹಿನ್ನೆಲೆಯಲ್ಲಿ, ಮತ್ತೆ ಇಡೀ ದಾವಣಗೆರೆ ಎಲ್ಲೂ ಕೂಡ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸೌದೆ ಒಲೆಗೆ ಏನು ಮೊರೆ ಹೋಗಿರ್ತಕ್ಕಂಥ ಒಂದು ಈಗ ವಿಷಯ ಕೂಡ ಈಗ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ಪ್ರಮುಖ ಹೋಟೆಲ್ ಆಗಿರ್ತಕ್ಕಂತಹ ಆಹಾರ 2000 ಕೂಡ ಈಗ ಸಂಪೂರ್ಣವಾಗಿ ಗ್ಯಾಸ್ ಕೂಡ ನಿಲ್ಲಾಗಿರ್ತಕ್ಕಂಥದ್ದು. ನಿಲ್ಲಾದ ನಂತರದಲ್ಲಿ ಈಗ ಒಂದು ಸೌದೆ ಒಲೆಗೆ ಹೋಗಿ ಗ್ಯಾಸ್ ಇಲ್ದೇ ಇರುವಂತ ಸಂದರ್ಭದಲ್ಲಿ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಮತ್ತೆ ಗ್ರಾಹಕರನ್ನ ತಮ್ಮ ತಾವು ಸಡ್ಕೊಳ್ಳಿಕ್ಕೆ ಈಗ ಸೌದೆ ಮೊರೆ ಹೋಗಿ ನಾನು ಹೋಟೆಲ್ ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಏನು ಗ್ಯಾಸ್ ಎಲ್ಲೂ ಕೂಡ ಅಂದ್ರೆ ದಾವಣಗೆರೆ ಇರ್ತಕ್ಕಂಥ ಪ್ರಮುಖ ಹೋಟೆಲ್ಗಳಿರ್ತವೆ, ಕೊಟ್ಟೂರೇಶ್ವರ ಆಗಿರ್ಬೋದು, ಮತ್ತೆ ಏನು ಆಹಾರ 2000 ಆಗಿರ್ಬೋದು, ಇನ್ನು ಅನೇಕ ಜನತಾ ಹೋಟೆಲ್ ಆಗಿರ್ಬೋದು, ಈ ತರದಲ್ಲಿ ಏನಿದ್ದಾವೆ ಏನು ಪರ್ಯಾಯವಾಗಿ ಏನು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಆದ್ರೆ ಈ ಸೌದೆ ಒಲೆ ಸಿಗದೇ ಇದ್ರು ಕೂಡ ನೆಕ್ಸ್ಟ್ ಅನಿಲ ಸಮಸ್ಯೆಯಿಂದಾಗಿ ಏನು ಹೋಟೆಲ್ ಕೂಡ ಮುಚ್ಚುವಂತ ಒಂದು ಪರಿಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.